ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ಇದು ಬಂದು ಅನ್ಬಾಕ್ಸ್ ಮತ್ತು ಇನ್ಸ್ಟಾಲೇಷನ್ ವಿಡಿಯೋ. ನನ್ನ ಬೈಕ್ಗೆ ಬೋಬೋ ಗೇಟ್ಸ್ ಅವ್ರ ಕಡೆಯಿಂದ ಮೊಬೈಲ್ ಮೌಂಟು ಪ್ಲಸ್ ಚಾರ್ಜರ್ ತರಿಸಿದೆ. ಅದನ್ನು ಇವಾಗ ಇನ್ಸ್ಟಾಲ್ ಮಾಡಬೇಕು. ಫಸ್ಟು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಎಲ್ಲ ಮನೆಯಲ್ಲೇ ಮಾಡಿದ್ದೆ. ಕೊರಿಯರಿಂದ ಬಂದು 2-3 ದಿನ ಆಗಿತ್ತು. ಅನ್ಬಾಕ್ಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಓಪನ್ ಮಾಡ್ತಿದ್ದಂಗೆ ಒಂದು ವಾರಂಟಿ ಕಾರ್ಡು ಮತ್ತು ಮೌಂಟ್ ಯಾವ ಥರ ಮಾಡಬೇಕು ಅಂತ ಕಾರ್ಡ್ಸ್ ಕೊಟ್ಟಿದ್ದಾರೆ. ಮತ್ತು ಒಂದು ಕೀ ಬಂಚ್ ಕೊಟ್ಟಿದ್ದಾರೆ ಬೋಬೋ ಅವ್ರದ್ದು. ಮತ್ತು ಸ್ಕೂಟಿ ಮತ್ತು ಅಂಥ ಬೈಕ್ಗಳಿಗೆ ಹಾಕೊಳ್ಳೋಕ್ಕೆ ಒಂದು ಕೊಟ್ಟಿದ್ದಾರೆ. ಮತ್ತು ಮೊಬೈಲ್ ಮೌಂಟ್ಗೆ ಡ್ಯಾಂಪರ್ ಬಾಲು ಮತ್ತು ಮೇನ್ ಯೂನಿಟ್ ಬೋಬೋ ಮೊಬೈಲ್ ಮೌಂಟ್ ಪ್ಲಸ್ ಚಾರ್ಜರು. ಮೆಟೀರಿಯಲ್ ಬಂದು ತುಂಬ ಹಾರ್ಡಾಗಿದೆ. ಚೆನ್ನಾಗಿದೆ. ನಿಮಗೆ ವಿತ್ ಫ್ಯೂಸ್ ಬರ್ತದೆ. ಎಕ್ಸ್ಟ್ರಾ ಸ್ಪೇರ್ ಫ್ಯೂಸ್ ಒಂದು ಕೊಡ್ತಾರೆ ಮತ್ತು 2 ಕೇಬಲ್ ಟೈಪ್. ಮತ್ತು ಇವಾಗ ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಮ್ಮ ಬ್ಯಾಟ್ರಿ ಶೀಲ್ಡ್ ಏನಿದೆ ಬೈಕಲ್ಲಿ ಅದನ್ನು ಓಪನ್ ಮಾಡ್ಕೋಬೇಕು. ಸ್ಕ್ರೂಡ್ರೈವರ್ ಸಹಾಯದಿಂದ ಬ್ಯಾಟ್ರಿ ಶೀಲ್ಡ್ ಏನಿದೆ ಅದು ಓಪನ್ ಮಾಡೋಣ. ಬ್ಯಾಟ್ರಿ ಶೀಲ್ಡ್ ಓಪನ್ ಮಾಡಬೇಕಂದ್ರೆ ಫಸ್ಟು ಸೀಟ್ ಓಪನ್ ಮಾಡ್ಕೊಬೇಕು ಈ ಥರ. ಅದಾದಮೇಲೆ ಇಲ್ಲೊಂದು ನಟ್ಟಿದೆ ಕೆಳಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ನಟ್ ಓಪನ್ ಮಾಡ್ಕೊಬೇಕು. ಓಪನ್ ಆಯಿತು. ಇದನ್ನು ಸೆಲ್ ಇಟ್ಬಿಡೋಣ. ನೆಕ್ಸ್ಟು ನಮ್ಮ ಇವಾಗ ಮೊಬೈಲ್ ಮೌಂಟ್ ಏನಿದೆ ಅದನ್ನು ಫಿಕ್ಸ್ ಮಾಡಬೇಕು. ಈ ಬೋಬೋ ಮೊಬೈಲ್ ಮೌಂಟ್ದು ಬಿಲ್ಡ್ ಕ್ವಾಲಿಟಿ ನೋಡ್ಬೋದು, ಸೂಪರಾಗಿದೆ. ಹಾಗೆ ಸ್ವಿಚ್ಚು, ವಾಟರ್ ಪ್ರೂಫ್ ಸ್ವಿಚ್ಚು ಮತ್ತು ಯು ಎಸ್ ಬಿಗೆ ಕವರು. ಬಿಲ್ಡ್ ಕ್ವಾಲಿಟಿನೂ ಸಖತ್ತಾಗಿದೆ. ನೀವೇನಾದರೂ ಮೊಬೈಲ್ ಆಗೋ ಈ ಥರ ಯೂಸ್ ಮಾಡ್ಕೊಬೇಕು. ಫಸ್ಟು ಡ್ಯಾಂಪರ್ ಬಾಲ್ ಇನ್ಸ್ಟಾಲ್ ಮಾಡಬೇಕು. ಇಲ್ಲಿ ಹಾಕೋಣ ಅಂತ ಈ ಥರ ಸೈಜ್ ಇರೋ ಸ್ಪೇಸರ್ಸ್ ಕೊಡ್ತಾರೆ ಪ್ಲಾಸ್ಟಿಕ್ದು. ಅದು ನಿಮ್ಮ ಹ್ಯಾಂಡ್ಲ್ ಬಾರ್ ಯಾವ ಸೈಜ್ ಇದೆ ಅಂತ ಅದನ್ನ ನೋಡಿಕೊಂಡು ಹಾಕೊಬೋದು. ಮತ್ತು ಒಂದು ಆ್ಯಲನ್ ಕೀ. ಈ ಡ್ಯಾಂಪರ್ ಬಾಲ್ನ ಇಲ್ಲಿ ಫಿಕ್ಸ್ ಮಾಡಬೇಕು. ಆ್ಯಲನ್ ಕೀ ಏನಿದೆ ಅದೇನಾದರೂ ಟೈಟ್ ಮಾಡೋಣ.
ಸೊ ಡ್ಯಾಂಪರ್ ಬಾಲ್ ನಿಮಗೆ ಬೇಗ ಅಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಫುಲ್ ಟೈಟ್ ಮಾಡಿ. ನೋಡ್ಬೋದು ಫುಲ್ ಟೈಟ್ ಮಾಡಿದ್ದೀನಿ, ಒಂಚೂರು ಅಲ್ಲಾಡಲ್ಲ. ಸೊ ನೆಕ್ಸ್ಟು ನಮ್ಮ ಮೊಬೈಲ್ ಮೌಂಟ್ ಏನಿದೆ ಅದನ್ನು ಫಿಕ್ಸ್ ಮಾಡೋದು. ಸೊ ಮೊಬೈಲ್ ಮೌಂಟ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಈ ಥರ ಹಾಕ್ಬಿಟ್ಟು ಈ ಥರ ಟೈಟ್ ಮಾಡೋದು ಅಷ್ಟೆ. ಟೈಟ್ ಮಾಡಿದ್ರೆ ಮುಗೀತು. ಎತ್ತು ಕಡೆ ಬೇಕು ಅದು ಕಡೆ ತಿರುಗಿಸ್ಕೊಬೋದು. ಸೊ ಇವಾಗ ಈ ಬ್ಯಾಟ್ರಿಗೆ ಕಲೆಕ್ಷನ್ ಕೊಡೋ ಸಮಯ ಇವಾಗ. ಸೊ ಇದಕ್ಕೆ ಓಪನ್ ಮಾಡಿಕೊಂಡ್ರೆ ಸೊ ವೈರಲ್ಲೇ ನೋಡ್ಬೋದು ಫ್ಯೂಸು ವಿತ್ ಫ್ಯೂಸ್ ಕೊಟ್ಟಿದ್ದಾರೆ. ಮತ್ತು ಒಂದು ಎಕ್ಸ್ಟ್ರಾ ಸ್ಪೇರ್ ನೋಡ್ಬೋದು, ಒಂದು ಫ್ಯೂಸು, ಒಂದು ಎಕ್ಸ್ಟ್ರಾ ಫ್ಯೂಸು ಕೂಡ ಕೊಟ್ಟಿದ್ದಾರೆ. ಸೊ ಈ ವೈರ್ ಬಂದು 1.5 ಮೀಟ್ರು ಉದ್ದ ಕೊಟ್ಟಿರ್ತಾರೆ. ಸೊ ಮೊಬೈಲ್ ಮೌಂಟ್ ಫಿಕ್ಸ್ ಆಯಿತು. ಸೊ ಇಲ್ಲಿಗೆ ಒಂದು ಇದು ಹಾಕ್ಬಿಟ್ಟು ಕೇಬಲ್ ಟೈ ಒಂದು ಹಾಕ್ಬಿಡೋಣ. ಸೊ ಸ್ವಲ್ಪ ಉದ್ದನೇ ಬಿಟ್ಟಿರಿ. ಸೊ ಯಾಕಂದರೆ ಶಾರ್ಟ್ ಆದರೆ ನೀವು ಹತ್ತು ಕಡೆ ಮೊಬೈಲು ತಿರುಗಿಸ್ಬೇಕಾದ್ರೆ ವೈರು ಕಟ್ಟಾಗೋ ಚಾನ್ಸಸ್ ಸಹ ಇರ್ತದೆ. ಸೊ ವಿಡಿಯೋ ಲೆಂತಿ ಆಗ್ಬೋದು, ಅದ್ರ ಪೂರ್ತಿ ತಿಳಿಸ್ಕೊಡ್ಬೇಕು ಅಂತ ಫುಲ್ಲು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ ಟ್ಯೂನ್ ಟ್ಯಾಗ್ ಹಾಕ್ಬಿಟ್ಟು ಸೊ ನೆಕ್ಸ್ಟು ಬ್ಯಾಟ್ರಿ ಕಲೆಕ್ಷನ್ ಮಾಡಬೇಕು, ಕಲೆಕ್ಷನ್ ಕೊಡಬೇಕು. ಸೊ ಈ ವಾಯ್ಸ್ ನಾನು ಇಲ್ಲಿ ತಗೊತಾ ಇದ್ದೀನಿ. ಸೊ ಇವಾಗ ನಮ್ಮ ಮೊಬೈಲ್ ಮೌಂಟ್ ಏನಿದೆ ಅದು ಬ್ಯಾಟ್ರಿ ಕಲೆಕ್ಷನ್ ಕೊಡೋ ಸಮಯ. ಬ್ಲ್ಯಾಕಿಗೆ ಬ್ಲ್ಯಾಕು, ಬ್ಲ್ಯಾಕ್ ಕಲರ್ಗೆ ಬ್ಲ್ಯಾಕ್ ಕಲರ್ ಕೊಡ್ತಾಯಿದ್ದೀನಿ. ಆಮೇಲೆ ರೆಡ್ ವೈರ್ ಏನಿದೆ ಅದು ಪ್ಲಸ್ಸು. ಸೊ ಬ್ಯಾಟ್ರಿ ಕಲೆಕ್ಷನ್ ಏನಿದೆ ಅದೆಲ್ಲ ಫುಲ್ ಆಗೈತೆ. ಸೊ ಈ ಫ್ಯೂಸ್ ಏನಿದೆ ಸೊ ಇದಕ್ಕೂ ಸೇರಿಸಿ ಒಂದು ಟೈ ಹಾಕ್ಬಿಡ್ಬೇಕು.
ಒಳಗಡೆ ತೊಗೊಂಬಿಟ್ರು ಬೆಸ್ಟು. ಸೊ ನೋಡ್ಬೋದು ಬ್ಯಾಟ್ರಿ ಕಲೆಕ್ಷನ್ ಎಲ್ಲ ಆಯಿತು. ಸೊ ಇವಾಗ ಚೆಕ್ ಮಾಡಬೇಕು ಮೊಬೈಲು ಚಾರ್ಜಿಂಗ್ ಆಗ್ತದೋ ಆಗಲ್ಲ ಅಂತ. ಸೊ ನೋಡ್ಬೋದು ಇನ್ಸ್ಟಾಲೇಷನ್ ಎಲ್ಲ ಆಗಿದೆ. ಸೊ ಇವಾಗ ಮೊಬೈಲ್ ಚಾರ್ಜಿಂಗ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡೋ ಟೈಮು ಸ್ವಿಚ್ ಆಗ್ತಾಯಿದ್ದೀನಿ. ಓಕೆ ನೋಡ್ಬೋದು. ನೋಡ್ಬೋದು ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ. ಸೊ ಮಿಷನ್ ಸಕ್ಸಸ್ಫುಲ್. ಸೊ ಓಕೆ, ಫೈನಲಿ ಮೊಬೈಲ್ ಮೌಂಟು ಇನ್ಸ್ಟಾಲ್ ಆಯಿತು. ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಾದರೆ ಇಲ್ಲಿ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಬೋದು. ಸೊ ನಾನು ತರಿಸ್ಕೊಂಡಿದ್ದು ಬೋಬೋ ಅವರ ಅಫಿಷಿಯಲ್ ವೆಬ್ಸೈಟಿಂದ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಕನ್ನಡ ಮೋಟೋ ಲವರ್ಸ್ನಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.